ಯಶವಂತಪುರ ಮೆಡಿಕಲ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜು ಬಹಳ ವರ್ಷಗಳ ಕನಸು, ಹೋರಾಟ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕನಸು ಮತ್ತು ವಾಗ್ದಾನ ಇವತ್ತು ಅದನ್ನು ಈಡೇರಿಸುವಂಥ ಸಮಯ ಕೂಡ ಬಂದಿದೆ. ಇವತ್ತು ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆ ದಿನ ಅಂತ ಹೇಳಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಗುತ್ತಿಗೆದಾರರಾದಂಥ ಅವರ ನೇತೃತ್ವದಲ್ಲಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರೆಲ್ಲರೂ ಕೂಡ ಮೆಡಿಕಲ್ ಎಜುಕೇಷನ್ ಬೇರೆ ಬೇರೆಯವರೆಲ್ಲರೂ ಕೂಡ ಬಂದು ಇದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಯಾಕೆಂದರೆ ಏನಾದರೂ ಮಾಡಿ ಇನ್ನು 2 ವರ್ಷದೊಳಗಡೆ ಈ ಮೆಡಿಕಲ್ ಕಾಲೇಜನ್ನು ಸಂಪೂರ್ಣವಾಗಿ ಮಾಡಿ ಕಾರ್ಯಾರಂಭ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೋಸ್ಕರ ಸುಮಾರು 25 ಎಕರೆ ಜಾಗ, ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ 25 ಎಕರೆ ಜಾಗವನ್ನು ಈಗಾಗಲೇ ಸರ್ಕಾರ ಕೊಟ್ಟಿತ್ತು. ಹಣನೂ ಪಾವತಿ ಮಾಡಿದ್ದೇವೆ. ಕಾಮಗಾರಿ ನಾಳೆಯಿಂದನೇ ಈಗ ಚಾಲು ಮಾಡಲಿಕ್ಕೆ ನಾವು ಮನವಿಯನ್ನು ಮಾಡಿದ್ದೀವಿ. ಸೊ ಅದರಂತೆ ಅಧಿಕಾರಿಗಳೆಲ್ಲರೂ ಸೇರಿ ಇದನ್ನು ಚಾಲನೆ ಮಾಡ್ತಾರೆ. ಶೀಘ್ರದಲ್ಲೇ ಅಧಿಕೃತ ಶಂಕುಸ್ಥಾಪನೆ ಕಾರ್ಯ ನಡೀತದೆ. ಕಾಮಗಾರಿಗೆ ಚಾಲನೆ ನೀಡ್ತಾ ಇದ್ದೀವಿ. ಶುಭ ದಿನ ಅಂತ ಹೇಳಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಗಳಿಗೆ ಶುಭವೆಲ್ಲ ನೋಡ್ತಾರೆ. ಸೊ ಹಾಗಾಗಿ ಶುಭಗಳಿಗೆ ಶುಭ ಲಗ್ನ, ಈ ತಾಲೂಕು ಒಳ್ಳೇದಾಗಬೇಕು, ಬಹಳ ವಿಘ್ನಗಳು ಈ ಕಾಲೇಜು ಮೆಡಿಕಲ್ ಕಾಲೇಜ್ ತರಬೇಕು ಅಂದಾಗ ಸಾಕಷ್ಟು ಜನ ತೊಂದರೆ ಮಾಡಿದ್ರು. ಮಂಜೂರಾಗಿದ್ದು ಟೆಂಡರ್ ಆಗಿದ್ದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು. ಸೊ ಕೊನೆಗೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಇವತ್ತು ನಾವು ಮಾಡಿದ ಮೇಲೆ ಇವತ್ತು ಸಮಯಾವಕಾಶ ಕಡಿಮೆ ಇದೆ. ಇನ್ನು 2 ವರ್ಷದೊಳಗಡೆ ಮುಗಿಸ್ಬೇಕು ಅಂತೇಳಿ ನಾವು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಒಂದೊಂದು ತಿಂಗಳು ಕೂಡ ಮುಖ್ಯ. ಈಗ ಒಳ್ಳೆ ದಿನ ಇನ್ನೊಂದು ತಿಂಗಳು ಇರೋದಿಲ್ಲ ಅಂತ ಹೇಳಿ. ಸೊ ಯಾವಾಗ ಬೇಕಾದ್ರೂ ಶಂಕುಸ್ಥಾಪನೆ ಮಾಡ್ಬೋದು. ಸೊ ಆದರೆ ಒಳ್ಳೆ ದಿನ ಸಿಗೋದಿಲ್ವಲ್ಲ. ಒಳ್ಳೆ ದಿನಕ್ಕೋಸ್ಕರ ಒಳ್ಳೆ ಕಾಲ ಬರ್ತಾ ಇದೆ. ಆ ಒಳ್ಳೆ ಕಾಲಕ್ಕೋಸ್ಕರ ಇವತ್ತು ನಾವು ಇದನ್ನು ಕಾಮಗಾರಿಯನ್ನು ಗುತ್ತಿಗೆದಾರರಿಗೆ ಕೆಲಸ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಪತ್ರಿಕೆಗಳೆಲ್ಲ ಬರೆದಿದ್ರು, ಹಣ ಕಟ್ಟಿಲ್ಲ ದುಡ್ಡಿಗೆ ಇದಕ್ಕೆ ಅಂತೇಳಿ, KHBಗೆ ದುಡ್ಡು ಕಟ್ಟಿಲ್ಲ ಅಂತೇಳಿ. ಹಿಂದೆ ದುಡ್ಡು ಬಂದಿದ್ದನ್ನ ಬೇರೆದಕ್ಕೆ ಅವರು ಹಿಂದಿನ ಸರ್ಕಾರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇದ್ದಂಥ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ನಾವು ಇವತ್ತು ಟೆಂಡರ್ ಪ್ರಕ್ರಿಯೆನೂ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ಕಾಮಗಾರಿ ಮಾಡೋದು ಒಂದೇನೆ ಮುಂದಿನ ವರ್ಷನೇ ಕಾಲೇಜು ಕಾರ್ಯಾರಂಭ ಆಗಬೇಕು ಅನ್ನೋಂಥ ಗುರಿನೂ ಇಟ್ಕೊಂಡಿದ್ದಾರೆ. ನೋಡೋಣ ಎಷ್ಟು ಜಲ್ದಿ ನಮ್ಮ ಕಾಂಟ್ರಾಕ್ಟರು ಅಧಿಕಾರಿಗಳು ಎಷ್ಟು ಜಲ್ದಿ ಕೆಲಸ ಮಾಡಿಸ್ತಾರೋ. ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಎಲ್ಲ ಅಧಿಕೃತ ಕಾರ್ಯಕ್ರಮ ಮಾಡ್ತೀವಿ. ಅಧಿಕೃತ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ